ನಮಸ್ಕಾರ. ನನ್ನ ಹೆಸರು ಆದಿತ್ಯ ಎಂಜೆ. ನಾನಿವತ್ತು ಮಾಡ್ತಿರೋ ಮೌನ ಆಕ್ಟ್ ಯಾವುದು ಅಂತಂದರೆ ತುಘಲಕ್ ಎಂಬ ಒಂದು ನಾಟಕ. ಗಿರೀಶ್ ಕನ್ನಡ ಬರೆದಿದ್ದು ನಾಟಕ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ. ಅದರೊಳಗೆ ಒಂದು ಪ್ರಸಂಗ ಬರುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ ಅನ್ನೋ ಒಬ್ಬ ರಾಜ ಹುಚ್ಚ ಆಗ್ತಾನೆ. ಆ ಹುಚ್ಚ ಆಗುವ ಒಂದು ಪ್ರಸಂಗ ಏನಿದೆ ಅದು ಇದರೊಳಗೆ ತೋರಿಸುತ್ತೆ. ಇದರೊಳಗೆ 2 ಕ್ಯಾರೆಕ್ಟರ್ ಬರುತ್ತೆ. ಇಲ್ಲಿ ನಿಂತರೆ ಮೊಹಮ್ಮದ್ ಬಿನ್ ತುಘಲಕ್, ಇಲ್ಲಿ ನಿಂತರೆ ಕಿರಿಯ ಕಾವಲುಗಾರ. ಇಲ್ಲಿ ನಿಂತರೆ ಕಿರಿಯ ಕಾವಲುಗಾರ, ಇಲ್ಲಿದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಅರೆ, ಆ ಹಾದಿ ದಿಲ್ಲಿಯಿಂದ ದೌಲತಾಬಾದ್ಗೆ ಹೋಗೋದನ್ನೇ ಇಲ್ಲಿಂದ ನೋಡಿದ್ರೆ ಸಪೂರ ಬಿಡಿ ನಾವು ನಂಬ್ಕೊಂಡ್ರೆ ಎಷ್ಟು ಎತ್ತರವಾಗಿದೆ ಈ ಕೋಟೆ. ಮೊನ್ನೆ ವಿಲಾಸಿ ಪ್ರವಾಸಿಗಳೆಲ್ಲ ಹೇಳ್ತಿದ್ರಂತೆ, ದೌಲತಾಬಾದ್ ಅಂತ ಕೋಟೆ ಜಗತ್ತಲ್ಲೇ ಇಲ್ಲ. ಈ ಕೋಟೆ ಯಾವ ಸೈನ್ಯಕ್ಕೂ ಬೀಳೋದಿರುವಂತೆ. ಯಾರಲ್ಲಿ? ನಾನು ಮೊಹಮ್ಮದ. ಒಳ್ಳೆ ಕಥೆ. ಮೊಹಮ್ಮದ ಅಂದ್ರೆ ಯಾವ ಮೊಹಮ್ಮದ? ಸುಲ್ತಾನ. ಸುಲ್ತಾನ್ರೆ ಕಣಪ್ಪ. ಸುಲ್ತಾನರು ನನ್ನನ್ನು ಶ್ರಮಿಸಬೇಕು. ಸುಲ್ತಾನರಿಗೆ ನನ್ನ ತಪ್ಪಿನ ಅರಿವಾದ್ರೆ ನನ್ನ ಶ್ರಮಿಸಬೇಕು. ಎಲ್ಲಿ ಬಿಡೋ, ಅದು ನಿನ್ನ ಕರ್ತವ್ಯ ಅಲ್ವ. ಸುಲ್ತಾನರನ್ನು ಶ್ರಮಿಸಬೇಕು, ಆದ್ರೆ ದಯಮಾಡಿ ಕೇಳ್ಕೊತೀನಿ, ಕೋಟೆಯ ತೀರಂಚಿಗೆ ಮಾತ್ರ ಹೋಗ್ಬಾರ್ದು. ಸುಮ್ಮನಿರೋ. ಪದೇ ಪದೇ ಕ್ಷಮೆ ಕೇಳಿ ನನ್ನ ತಲೆ ತಿನ್ಬೇಡ. ನೋಡು, ಇಲ್ಲಿದ್ದ 1-2 ತಿಂಗಳಲ್ಲಿ ಎಲ್ಲರೆದುರು ಜೊಲ್ಲು ಸುರಿಸುವ ದೊಡ್ಡ ಚಟ ನಿನ್ನನ್ನು ಬಿಡದೇ ಬಿಡ್ತೀನಿ. ಅಲ್ಲಿಯವರೆಗಾದರೂ ನಿನ್ನ ದಿಟ್ಟತನ ಹೇಳ್ಬೋದು. ಸರಿ ಸುಲ್ತಾನ್ರೆ. ಎಷ್ಟು ವಯಸ್ಸು ನಿಮಗೆ? 19. ಆಸೆಗಳ ವಯಸ್ಸು. ಜಗತ್ತನ್ನೆಲ್ಲ ಒಂದು ಅಮೂಲ್ಯ ವಜ್ರದಂತೆ ಹಿಡಿಬಲ್ಲಿನದು ನಾನು ದೌಲತಾಬಾದ್ಗೆ ಮದ್ರಾಸ್ಗಳ ಬಂದಾಗ 23 ವರ್ಷಗಳಾಗಿದೆ. ಈ ಕೋಟೆಯನ್ನು ಕಟ್ಟಿಸುತ್ತಿದ್ದೆ. ಒಂದು ದಿನ ರಾತ್ರಿ ಇಲ್ಲಿದ್ದ ಹಳೇ ಕೋಟೆಯ ಕುರ್ಚಿನ ಮೇಲೆ ನಿಂತಿದ್ದೆ. ದೀವಟಿಕೆಯನ್ನು ತನ್ನ ಚಿನ್ನದ ಗರಿಗಳನ್ನು ಸುತ್ತ ಸುರಿದು ರೆಕ್ಕೆ ಬಿಚ್ಚಿ ಪಟ್ಪಡಿಸುತ್ತಿತ್ತು. ಆತ ಕಟ್ಟಿನಿಂದ ಮಹಾತ್ಮಾನವನ್ನು ಕಾಶವನ್ನು ಎದೆಗಚ್ಚಿಕೊಂಡು ಎದ್ದಿಸಿತು. ಆಗಲೇ ಏನೋ ಆಯಿತು. ಯಾರೋ ಮಾಟ ಮಾಡಿದಂತೆ ನಾನು ದೀವಟಿಗೆ, ಕೋಟೆ, ಆಕಾಶ ಎಲ್ಲ ಕರಗಿ ಬಂದದು. ನನ್ನ ಸುತ್ತಲಿನ ಕತ್ತಲೆ ನನ್ನ ನರಗಳಲ್ಲಿ ಹರಿಯುತ್ತಿತ್ತು. ಮಿನುಗುವ ನಕ್ಷತ್ರದ ಸ್ಪಂದನ ನನ್ನ ನಾಡಿಗಳಲ್ಲಿ ಹಿಡಿಯುತ್ತಿತ್ತು. ಕಡೆಗೆ ಸಂಕೀರ್ಣದ ಸೀಮೆ ನಡೆದು ನಿಂತಿತ್ತು.